ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಅರುಣ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಏನು ಅಂತಂದರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಹತ್ರ ಹೇಳಿದ್ದೆ. ಸೊ ನಾನು ಇನ್ಮೇಲೆ ಆದಷ್ಟು ಎವ್ರಿ ಚೆಕಪ್ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ಸೊ ಇವತ್ತು ನನಗೆ ಮಂತ್ಲಿ ಚೆಕಪ್ ಇದೆ. ಸೊ ಈಗ ಹಾಸ್ಪಿಟಲ್ಗೆ ಓಡ್ತಿದ್ದೀನಿ. ಆಲ್ರೆಡಿ ಟೈಮ್ 11 o'clock ಆಗಿದೆ. ಸೊ ನೋಡಬೇಕು ಇವತ್ತು ಡಾಕ್ಟರ್ ಏನು ಹೇಳ್ತಾರೆ, ಮತ್ತು ಬೇರೆ ಏನಾದರೂ ಟೆಸ್ಟಸ್ ಏನಾದರೂ ಅಥವಾ ಬ್ಲಡ್ ಟೆಸ್ಟಸ್ ಏನಾದರೂ ಅಡ್ವೈಸ್ ಮಾಡ್ತಾರಾ ಅಂತ ನೋಡಿ ಹೇಳಬೇಕು ಏನು ಮಾಡ್ತಾರೆ ಅಂತ. ಆ್ಯಂಡ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಹತ್ರ ಹೇಳಿದ್ದೆ. ಸೊ ನನಗೆ ನಾನು 2 ಡಾಕ್ಟರ್ಸ್ ಹತ್ರ ತೋರಿಸ್ತಾ ಇದ್ದೀನಿ, ಮತ್ತು ನನಗೆ 21st ಇನ್ನೊಂದು ಸ್ಕ್ಯಾನಿಂಗ್ ಇದೆ. ಆ ರಿಪೋರ್ಟು ಏನು ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ದೆ. ಸೊ ಈಗ ನಾನು ಅದ್ರ ಬಗ್ಗೆ ಕೂಡ ಮಾತಾಡ್ತೀನಿ. ಫಸ್ಟ್ ನಾನು ಚೆಕಪ್ಗೆ ಹೋಗಿ ತೋರಿಸ್ಕೊಂಬಂದು, ಸೊ ಅದಾದಮೇಲೆ ನಾನು ಏನಾಯಿತು, ಹೇಗಾಯಿತು, ಏನಾಯಿತು, ಎತ್ತಾಯಿತು ಅಂತ ಸೊ ನಾನು ನಿಮಗೆ ಮತ್ತೆ ಶೇರ್ ಮಾಡ್ತೀನಿ. ಸೊ ಗೈಸ್, ನಂದು ಇವತ್ತು ಚೆಕಪ್ ಇತ್ತು ಅಂತ ಹೇಳಿದ್ನಲ್ಲ. ಸೊ ಹೋಗ್ಬಿಟ್ಟು ಬಂದೆ. ಆಲ್ಮೋಸ್ಟ್ ಈಗ ಟೈಮ್ 12:30 ಆಗಿದೆ. ಸೊ ಏನು ಇರಲಿಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ನಂದು ಸ್ಕ್ಯಾನ್ ಆಗಿರೋದ್ರಿಂದ, ಬ್ಲಡ್ ಟೆಸ್ಟ್ ಎಲ್ಲ ಲಾಸ್ಟ್ ವೀಕ್ ಆಗಿರೋದ್ರಿಂದ, ಸೊ ಈ ಟೈಮಲ್ಲಿ ನನಗೆ ಏನೂ ಇರಲಿಲ್ಲ. ಜಸ್ಟ್ ಹೋಗಿ ಚೆಕಪ್ ಮಾಡ್ತಾರೆ, BP ಮತ್ತು ವೆಯ್ಟ್ ಮತ್ತು ಪಾಪುದು ಹಾರ್ಟ್ ಬೀಟ್ ಅಷ್ಟು ಮಾತ್ರ ನೋಡಿ. ಏನಾರ ಪ್ರಾಬ್ಲಮ್ ಇತ್ತು ಅಥವಾ ನಮ್ಗೆ ಏನಾದರೂ ಬೇಬಿ ಕಿಕ್ಸ್ ಏನಾದರೂ ಕಡಿಮೆ ಫೀಲ್ ಆಗ್ತಿದೆ ಅನ್ನೋ ಥರ ಇತ್ತು ಅಂದರೆ, ಇಲ್ಲ ನಮ್ದು ಏನಾದರೂ ಕಂಪ್ಲೇಂಟ್ಸ್ ಇತ್ತು ಅಂತಂತಂದರೆ ಸೊ ನಾವು ಅವ್ರ ಹತ್ರ ಕೇಳ್ತೀವಿ, ಮತ್ತು ಅವ್ರು ನಮಗೆ ಅದಕ್ಕೆ ಆನ್ಸರ್ ಮಾಡ್ತಾರೆ. ಸೊ ಅಷ್ಟು ಮಾತ್ರ ಇತ್ತು. ಸೊ ಎಕ್ಸ್ಟ್ರಾ ಇವತ್ತೇನು ಇರಲಿಲ್ಲ. ಮತ್ತು ನನಗೆ ಬ್ಲಡ್ ಟೆಸ್ಟ್ ಕೂಡ ಲಾಸ್ಟ್ ಟೈಮ್ ಆಗಿರೋದ್ರಿಂದ ನೆಕ್ಸ್ಟ್ ಆಫ್ಟರ್ 15 days ನೋಡೋಣ ಅಂತ ಹೇಳಿದ್ದಾರೆ. ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿರೋ ಪ್ರಕಾರ ನನಗೆ ಡಾಕ್ಟರ್ ಹೇಳಿದರು ಅಂತ ಹೇಳಿದೆ, 15 days ಒನ್ಸ್ ಇನ್ಮೇಲೆ ನೀವು ಚೆಕಪ್ಗೆ ಬರಬೇಕು ಅಂತೇಳಿ. ಏಕೆ ಅಂತಂತಂದರೆ ನಂದು 7 ಕಂಪ್ಲೀಟ್ ಆಗಿ ಈಗ 8ಗೆ ಬಿದ್ದಿದೆ. ಸೊ ಹಾಗಾಗಿ ನನಗೆ ಅವ್ರು ಲಾಸ್ಟ್ ಟೈಮ್ ಕೂಡ ಹೇಳಿದರು, ಸೊ ಆದಷ್ಟು ಇನ್ಮೇಲೆ ನೀವು 15 days ಒನ್ಸ್ ಬನ್ನಿ ಅಂತ ಅಂದ್ಬಿಟ್ಟು. ಪ್ರೀವಿಯಸ್ ನಾನು ಮಂತ್ಲಿ ಒನ್ಸ್ ಹೋಗ್ತಿದ್ದೆ, ಸೊ ಇನ್ಮೇಲೆ ನೀವು 15 days ಒನ್ಸ್ ಬರಬೇಕು ಅಂತೇಳಿ. ಸೊ ಹಾಗಾಗಿ ಇವತ್ತು ನಾನು ಚೆಕಪ್ಗೆ ಹೋಗಿದ್ದೆ. ಸೊ BP, ವೆಯ್ಟ್ ಆಗಲಿ, ಪಾಪು ಹಾರ್ಟ್ ಬೀಟ್ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಡಾಕ್ಟರ್ಸ್ ಕೂಡ ನಾರ್ಮಲ್ ಇದೆ, ಚೆನ್ನಾಗಿದೆ. ಸೊ ಮತ್ತು ಅದಾದಮೇಲೆ ಅವರು ಕೇಳ್ತಾರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಥವಾ ಏನಾದರೂ ಸುಸ್ತು ಅಥವಾ ಬೇರೆ ಏನಾದ್ರೂ ನಿಮಗೆ ಪ್ರಾಬ್ಲಮ್ ಇದೆಯಾ ಅಂತ ಕೇಳುತ್ತಾರೆ. ಸೊ ಅಲ್ಲಿ ನಮಗೇನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ನಾವು ಹೇಳಿದ್ರೆ ಅವ್ರು ನಮಗೆ ಸಜೆಷನ್ ಕೊಡ್ತಾರೆ. ಇಲ್ಲ ಅಂತಂತಂದರೆ ಓಕೆ, ಸೊ ಏನು ತೊಂದರೆ ಇಲ್ಲ. ಅದಾದಮೇಲೆ ಏನಾದರೂ ನಮ್ಮ ಡೌಟ್ಸ್ ಏನಾದರೂ ಇತ್ತು ಅಂತಂದರೆ ಕೇಳಿದ್ರೆ ನಮಗೆ ಆನ್ಸರ್ ಮಾಡ್ತಾರೆ ಅಷ್ಟೇ. ಸೊ ನೋಡಿದ್ರಲ್ವ, ಮತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ. ಸೊ ನಾನು 2 ಡಾಕ್ಟರ್ಸ್ ಕನ್ಸಲ್ಟ್ ಮಾಡ್ತಿದ್ದೀನಿ. ಸೊ ನನಗೆ ಸೇಮ್ ಸ್ಕ್ಯಾನ್, ನನಗೆ ಗ್ರೋತ್ ಸ್ಕ್ಯಾನೇ ಅಗೇನ್ ಮತ್ತೆ ಮಾಡಿಸ್ತೀನಿ. ಅದು ರಿಪೋರ್ಟಲ್ಲಿ ನಾನು ನೋಡಿ ಹೇಳ್ತೀನಿ ಏನು ಚೇಂಜಸ್ ಇದೆ ಅಂತ ಹೇಳಿ. ಸೊ ಅದು ಸ್ಕ್ಯಾನ್ ಮಾಡಿಸೋದಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಾನು ನಮ್ಮ ಡಾಕ್ಟರ್ನ ಕೇಳಿದ್ದಕ್ಕೆ ಅವರು ಇಲ್ಲ, ಓಕೆ ಪರವಾಗಿಲ್ಲ, ಈ ರಿಪೋರ್ಟೇ ಓಕೆ ಆಗುತ್ತೆ, ಮತ್ತೆ ಮಾಡಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅದು ಸ್ಕ್ಯಾನ್ ಮಾಡ್ಸೋಕ್ಕಾಗಲಿಲ್ಲ. ಅದ್ರ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇವತ್ತು ನಾನು ಚೆಕಪ್ಗೆ ಹೋಗಿದ್ನಲ್ವ, ಸೊ ಹಾಗೆ ಅದೇ ರೀತಿ ನಿಮಗೆ ತಿಳಿಸೋಣ ಅಂತ ಹೇಳಿ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿಂದು. ಸೊ ನೋಡಿದ್ರಲ್ಲ ಗೈಸ್, ಇವತ್ತು ಏನೂ ಇರಲಿಲ್ಲ, ಜಸ್ಟ್ ಹೋಗಿ ನಾರ್ಮಲ್ ಚೆಕಪ್ ಮಾಡಿಸ್ಕೊಂಡು ಬಂದೆ. ನನಗೆ ಟಾಬ್ಲೆಟ್ಸ್ ಕೂಡ ಲಾಸ್ಟ್ ಟೈಮ್ ನನಗೆ ಟಾಬ್ಲೆಟ್ ಒಂದು BGS ಟಾಬ್ಲೆಟ್ ಅಂತ ಅಂದ್ಬಿಟ್ಟು ಒಂದು ಆ್ಯಡ್ ಮಾಡಿದರು. ಅಂದರೆ ಕ್ಯಾಲ್ಶಿಯಂ ಐರನ್ ತೊಗೊತಿದ್ದೀವಲ್ಲ, ಅದ್ರ ಜೊತೇಲಿ ಇದನ್ನು ತೊಗೊಬೇಕು ಅಂತ ಹೇಳಿದರು. ಅದಾದಮೇಲೆ ಸೇಮ್ ಅಷ್ಟೇ ಅದೇ ಟಾಬ್ಲೆಟ್ಸೇ ತೊಗೊಳಕ್ಕೆ ಹೇಳಿದ್ದಾರೆ, ಮತ್ತು ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿರಲಿಲ್ಲ. ಮತ್ತು ನಂಗೆ ಕೇಳಿದೆ ಎಷ್ಟು ದಿನ ತೊಗೊಬೇಕು ಅದು BGS ಟಾಬ್ಲೆಟ್ ಅಂತ ಅಂದ್ಬಿಟ್ಟು. ಸೊ ಡಾಕ್ಟರ್ ಹೇಳಿದ್ರು ಟಿಲ್ ಡಿಲ್ವರಿವರೆಗೂ ತೊಗೊಬೇಕು ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕೆ ಯಾವುದೇ ಟಾಬ್ಲೆಟ್ಸ್ ಕೂಡ ಆ್ಯಡ್ ಮಾಡ್ತಿಲ್ಲ, ಸೇಮ್ ಏನು ನಾವು ತೊಗೊತಿದ್ದೀವೋ ಅದೇ. ಆದರೆ ಚೆಕಪ್ ಮಾತ್ರ ನಮಗೆ 15 days ಒನ್ಸ್. ಏಕೆಂತಂದರೆ ಈಗ ಡಿಲ್ವರಿಗೆ ಹತ್ರ ಅಲ್ವಾ, ಸೊ ಹಾಗಾಗಿ ಏನಾದರೂ BPಯಲ್ಲಾಗಲಿ, ಶುಗರಲ್ಲಾಗಲಿ ಅಥವಾ ವೆಯ್ಟಲ್ಲಾಗಲಿ, ಮತ್ತು ಪಾಪು ಹಾರ್ಟ್ ರೇಟ್ ಇದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಅಥವಾ ಏನಾರ ಕಡಿಮೆ ಬಂತು ಅಂತಂತಂದರೆ ಗೊತ್ತಾಗುತ್ತೆ ಅನ್ನೋ ಒಂದು ರೀಸನ್ಗೆ 15 days ಒನ್ಸ್ ಬನ್ನಿ ಅಂತ ಹೇಳ್ತಾರೆ. ಸೊ ನಂದು ಇವತ್ತು ಕೂಡ ತೋರಿಸಿದ್ದಕ್ಕೆ ತುಂಬ ಚೆನ್ನಾಗಿ ಬಂತು, ಎಲ್ಲ ನಾರ್ಮಲ್ ಆಗಿದೆ. ಸೊ ತೊಂದರೆ ಇಲ್ಲ, ಆರಾಮಾಗಿರಿ ಅಂತ ಹೇಳಿದ್ದಾರೆ. ಸೊ ಟೆನ್ಷನ್ ಏನಿಲ್ಲ. ಸೊ ನೋಡಿದ್ರಲ್ವ, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ಥರ ವೀಡಿಯೋಸ್ನ ಮಾಡಲಿಕ್ಕೆ ಹೆಲ್ಪ್ ಮಾಡಿ.
ಏಕೆಂದರೆ ನೀವು ಸಪೋರ್ಟ್ ಮಾಡಿದಾಗ ಮಾತ್ರ ನಮಗೂ ಕೂಡ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಸೊ ನಿಮ್ಗೆ ಏನಾರ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಸೊ ನೀವು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಅಥವಾ ಏನಾದರೂ ಡೌಟ್ಸ್ ಇತ್ತು ಅಂತಂತಂದರೆ